Watch full episodes on Jio Hotstar. ಅಜ್ಜಯ್ಯನನ್ನು ಎಲ್ಲಿ ಹುಡ್ಕೋದು? ಆ ಡ್ರ್ಯಾಗನ್ಸ್ ಎಲ್ಲಿ ಹೋದ್ವು ಅಂತ ನಮ್ಗೆ ಗೊತ್ತೇ ಇಲ್ಲ. ಇವತ್ತು ನಿಮ್ಮೆಲ್ರಿಗಾಗಿ ನಿಮ್ಮ ಫೇವ್ರೆಟ್ ಡಿಶಸ್ ಮಾಡಿದ್ದೀನಿ. ಎಂಜಾಯ್. ಈ ಚಿನ್ನಿ ಇಷ್ಟು ನರ್ವಸ್ ಯಾಕೆ ಕಾಣ್ತಿದ್ದಾರೆ? ಒಳ್ಳೇದ್ ಮಾಡಿ ಕೆಟ್ಟದಾಯ್ತು. ಅಜ್ಜಯ್ಯ ಪಾಪ ಯಾವ ಸ್ಥಿತಿಯಲ್ಲಿದ್ದಾರೋ ಗೊತ್ತಿಲ್ಲ. ರಂಗೀಲಾ, ಐ ಆಮ್ ಶ್ಯೂರ್ ಅಜ್ಜಯ್ಯ ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಡೋಂಟ್ ಲೂಸ್ ಹೋಪ್. ನಾವು ಅಜ್ಜಯ್ಯನ ಹುಡುಕೋದು ಎಲ್ಲಂತ ಕಂಡು ಹಿಡಿಲೇಬೇಕು. ಡ್ರ್ಯಾಗನ್ಸ್ ಖಂಡಿತ ಯಾವುದೋ ಉದ್ದೇಶದಿಂದ ಸೆನ್ಸಿಟಿ ಬಂದಿದ್ದಾವೆ. ಖಂಡಿತ ಪತ್ತೆ ಹಚ್ಚು ರುದ್ರ. ಡ್ರ್ಯಾಗನ್ಸು ಹ್ಯೂಮನ್ಸ್ ತರ ಮಾತು ಆಡ್ತಾವೆ. ಡ್ರ್ಯಾಗನ್ಸ್ ಮಾತನಾಡ್ತಾವ? ಇದು ನಿಮ್ಗೆ ಹೇಗ್ ಗೊತ್ತು? ನಾವು ಅವರ ಜೊತೆ ಫೈಟ್ ಮಾಡುವಾಗ ಆಗ ಒಮ್ಮೆಯೂ ಅವರು ಹೇಳಿಲ್ಲ. ನನ್ಗೆ ಗೊತ್ತಾಗ್ಬೇಕು ರುದ್ರ. ನಾನು ಜನರು ಆಡಿಕೊಳ್ಳೋದನ್ನ ಕೇಳಿದೆ. ಈ ಮಾತು ಸತ್ಯನಾ ಸುಳ್ಳ? ನೀನ್ ಪತ್ತೆ ಹಚ್ಚು. ಈ ಚಿನ್ನಿಗೇನಾಯ್ತು? ಏನೋ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ರು. ಅವ್ರಿಗೇನೋ ಗೊತ್ತಿದೆ ಅನ್ನೋ ಹಾಗಿತ್ತು, ಆದ್ರೆ ಅಡಗಿಸ್ತಿದ್ದಾರೆ. ಡ್ರಾಕ್ಸ್, ನೀನು ಹಿಡ್ಕೊಂಡು ಇಲ್ಲಿಗೆ ಬಂದ ಮನುಷ್ಯ ಯಾರು? ಅವನನ್ನ ಹಿಡಿಯೋದ್ರಿಂದ ನಮ್ಗೆ ಏನ್ ಲಾಭ? ಹೇಗೆಲ್ಲಿದೆ? ಕಿಂಗ್ ರೋಜಾನ್, ಈ ಮನುಷ್ಯ ತುಂಬಾನೇ ಪವರ್ಫುಲ್. ನಮಗೆ ಇವರ ಲೊಕೇಶನ್ ಸಿಗ್ಲಿಲ್ಲ. ಈ ಮನುಷ್ಯರ ಸಂಪೂರ್ಣ ಸಿಟಿ ಮ್ಯಾಜಿಕಲ್ಲು. ಅಲ್ಲಿ ಎಲ್ರಿಗೂ ಮ್ಯಾಜಿಕ್ ಮಾಡಲು ಬರುತ್ತೆ. ಇವನ ಹೆಸರು ಜಯಸಿಂಗ್ ಚೌಹಾನ್. ಇವ ಅಲ್ಲಿಯ ಯಾವನೇ ವಿಶೇಷ ವ್ಯಕ್ತಿ ಅನ್ಸುತ್ತೆ. ಕಿಂಗ್, ನಾನಂತೀನಿ ಎಲ್ಲ ಹ್ಯೂಮನ್ಸ್ ನ ಮುಗಿಸಿ ಬಿಡೋಣ. ಕಾಲುವೆ ಉರುಳಿತು, ಆದ್ರೆ ನಾವೆಂದು ಅವರಿಗೆ ತೊಂದರೆ ಕೊಟ್ಟಿಲ್ಲ. ಆದ್ರೆ ನಮ್ಮ ಕಿಂಗ್ಡಮ್ಗೆ ಬಂದು ಎಕ್ಕದಿಯೋಕೆ ಅವರಿಗೆ ಹೇಗೆ ಧೈರ್ಯ ಬಂತು? ಡ್ರಾಕ್ಸ್, ಯಾವನೇ ಒಬ್ಬ ಮಾಡಿದ ತಪ್ಪಿಗಾಗಿ ನಾವು ಎಲ್ಲ ಮನುಷ್ಯರಿಗೆ ಶಿಕ್ಷೆ ಕೊಡುವಂತಿಲ್ಲ. ನಮ್ಗೆ ಬರೀ ನಮ್ಮ ಎಗ್ ಬೇಕು. ಆದ್ರೆ ಕಿಂಗ್, ನಿಮ್ಗೆ ಈ ಹ್ಯೂಮನ್ಸ್ ಬಗ್ಗೆ ಗೊತ್ತಿಲ್ಲ. ಇವತ್ತು ಒಬ್ಬ ಬಂದ, ನಾಳೆ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ. ನೀನ್ ಸರಿ ಹೇಳ್ತಿದ್ದಿ, ಆದ್ರೆ ಅವಸರದಲ್ಲಿ ಯಾವುದೇ ನಿರ್ಣಯ ತಗೋಬಾರ್ದು. ಕೇಳು ಜಯಸಿಂಗ್ ಚೌಹಾನ್, ನಿನ್ಗೆ ಮ್ಯಾಜಿಕ್ ಗೊತ್ತಿದ್ರೆ ನಿನ್ನ ಜನರಿಗೆ ಮ್ಯಾಜಿಕ್ ನಿಂದ ಮೆಸೇಜ್ ಕಳ್ಸು. ಈ 24 ಗಂಟೆಯೊಳಗೆ ಯಾರು ನಮ್ಮ ಮೊಟ್ಟೆ ಕತ್ತಿದ್ದಾನೆ ಅವನು ವಾಪಸ್ ಕೊಡದಿದ್ರೆ ಆಗ ಸಂಪೂರ್ಣ ಸನ್ ಸಿಟಿಯನ್ನು ಹೊತ್ತಿಸಿ ಉರಿದು ಬಿಡ್ತೀವಿ. ಯಾರನ್ನು ಬಿಡೋಲ್ಲ, ಯಾರನ್ನು ಕೂಡ. ಓಹೋ, ಇವರೀಗ ಇಲ್ಲಿದ್ದಾರ? ಅಡಗಿ ಹೊರಡ್ಬೇಕು. ಹಾ ರುದ್ರ, ಅಲ್ಲಿ ನೋಡು, ಚಿನ್ನಿ ಮೆಲ್ಲನೆ ಪ್ಯಾಲೇಸ್ ನ ಹೊರ ಹೋಗ್ತಿದ್ದಾರೆ. ನನ್ಗೆ ಮೊದ್ಲೇ ಸಂಶಯವಿತ್ತು ಮಾಯರಾ. ಹಿಂಬಾಲಿಸೋಣ. ಇದಂತೂ ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್. ಚಿನ್ನಿ ಇಲ್ಲಿಗೆ ಯಾಕೆ ಬಂದ್ರು? ಕತ್ತಲೆಯಲ್ಲಿ ಚಿನ್ನಿ ಎಲ್ಲಿ ಹೊರಟು ಹೋದ್ರು? ರುದ್ರ, ಅಜ್ಜಯ್ಯ, ನೀವು ಚೆನ್ನಾಗಿದ್ದೀರಾ? ಮತ್ತು ನೀವು ಎಲ್ಲಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ರುದ್ರ. ನನ್ನ ಹತ್ರ ಹೆಚ್ಚು ಸಮಯವಿಲ್ಲ. ಕಿವಿಗೊಟ್ಟು ಕೇಳು, ಸನ್ ಸಿಟಿ ಬಹಳ ದೊಡ್ಡ ಸಂಕಟದಲ್ಲಿದೆ. ಡ್ರ್ಯಾಗನ್ಸ್ ತುಂಬಾ ಸಿಟ್ಟಿಗೆದ್ದಿದ್ದಾರೆ. ಯಾಕೆಂದ್ರೆ ಅವರ ಒಂದು ಎಗ್ ಅನ್ನ ಯಾರೋ ಕದ್ದು ಬಿಟ್ಟಿದ್ದಾರೆ. ಒಂದ್ ವೇಳೆ 24 ಗಂಟೆ ಒಳಗೆ ಅವರಿಗೆ ಎಗ್ ವಾಪಸ್ ಸಿಗದಿದ್ರೆ ಆಗ ಅವರು ಸಂಪೂರ್ಣ ಸನ್ ಸಿಟಿನ ನಾಶ ಮಾಡಬಹುದು. ಆ ಎಗ್ ಅನ್ನ ಹುಡುಕು ರುದ್ರ. ಯಾರು ಕದ್ದದ್ದು ಪತ್ತೆ ಹಚ್ಚು. ನಿನ್ನ ಹತ್ರ ಬರೀ 24 ಗಂಟೆಗಳಿವೆ. ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್ ನಲ್ಲಿ ಅದೃಶ್ಯವಾದ ದಾರಿ ನನಗೆ ನೆನಪಾಗ್ತಿಲ್ಲ. ಬುಕ್ ಪ್ರೊಟೆಕ್ಟರ್, ಮುಂದೆ ಬಾ. ಅಲಾಜಾರ್ ಸರ್, ದಿಸ್ ಇಸ್ ನಾಟ್ ಫೇರ್. ಪ್ರತಿ ಬಾರಿ ನೀವು ನನ್ನನ್ನೇ ಯಾಕೆ ಕರಿತೀರಾ? ಕೆಲವು ವಿಷಯ ಮಿಸ್ ಎನ್ಕ್ವೈರಿ ಹತ್ರನೂ ಕೇಳಿಬಿಡಿ. ಯಾವಾಗ ನೋಡಿದ್ರು ಮಲ್ಕೊಂಡಿರ್ತಾಳೆ. ಬುಕ್ ಪ್ರೊಟೆಕ್ಟರ್, ನಿನ್ನೊಳಗನೆ ನೀನೊಂದು ಲೈಬ್ರರಿ ಆಗಿದ್ದಿ. ಎಲ್ಲವೂ ನಿನ್ನಿಂದಲೇ ಗೊತ್ತಾಗ್ಬಿಡುತ್ತೆ.
ಅದಕ್ಕೆ ಮಿಸ್ ಎನ್ಕ್ವೈರಿಯ ನೆನಪೇ ಆಗ್ತಿಲ್ಲ. ಈಗ ಕೂಡಲೇ ಯೋಚಿಸಿ ಹೇಳು, ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್ ನಲ್ಲಿ ಯಾವುದೇ ಹಿಡನ್ ಪ್ಲೇಸ್ ಇದೆಯಾ? ಸಾರಿ ಅಲಾಜರ್ ಸರ್, ನನ್ನ ರೆಕಾರ್ಡ್ನಲ್ಲಿ ಅಂತದ್ದು ಯಾವುದೇ ಜಾಗ ಕಾಣ್ತಾ ಇಲ್ಲ. ಈಗಂತೂ ಮಿಸ್ ಎನ್ಕ್ವೈರಿಯನ್ನ ಎಬ್ಬಿಸಲೇಬೇಕು. ಮಿಸ್ ಎಂಕ್ವೈರಿ ಅದ್ಯಾರೋ? ಮಿಸ್ ಎನ್ಕ್ವೈರಿ, ಮಿಸ್ ಎನ್ಕ್ವೈರಿ. ಅಲಾಜಾರ್ ಸರ್, ನೀವಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ಗೆ ನನ್ನ ನೆನಪು ಹೇಗೆ ಬಂತು? ಡೋಂಟ್ ಮೈಂಡ್, 1 minute ಪ್ಲೀಸ್. ಅರೆ ಅಲಾಜಾರ್ ಸರ್, ನೀವ್ ಯಾವಾಗ ಬಂದ್ರಿ? ಎನಿವನ್ ಫಾರ್ ಕಾಫಿ? ಅರೆ ನೀವ್ ಏನ್ ಮಾಡ್ತಿದ್ದೀರಿ? ನೋ ಒನ್? ಇಟ್ಸ್ ಓಕೆ. ಅರೆ ಈಗ ತಾನೇ ಗುಡ್ ಮಾರ್ನಿಂಗ್ ಹೇಳಿ ಕಾಫಿ ತರಲು ಹೋಗಿ ಮರ್ತು ಬಿಟ್ಟೆಯಾ? ಈಗ ಗಮನ ಬಿಟ್ಟು ಕೇಳು, ಮಲಗ್ ಬಿಡ್ಬೇಡ. ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್ ನಲ್ಲಿ ರುದ್ರನ ಶೆಫ್ ಚಿನ್ಲಿ ಎಲ್ಲೋ ಹೋಗಿ ಅಡಗಿಕೊಂಡಿದ್ದಾನೆ. ನೀನು ಅವನ ಲೊಕೇಶನ್ ಪತ್ತೆ ಹಚ್ಚಿ ಕೊಡಬಹುದಾ? ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್. 1 minute ಪ್ಲೀಸ್. ಹಲೋ ಅಲಾಜಾರ್ ಸರ್, ಗುಡ್ ಮಾರ್ನಿಂಗ್. ನೈಸ್ ಟು ಸಿ ಯು. ಇವತ್ತು ಹೇಗೆ ನನ್ನ ನೆನಪಾಯ್ತು? ಮತ್ತು ಈ ಮಕ್ಕಳು ಯಾರು? ಅರೆ ನಿನ್ನ ಮರೆಗುಳಿತನಕ್ಕೆ ನಾನು ಏನ್ ಮಾಡ್ಲಿ? ಈಗ ನೀನ್ ನಿನ್ ಜಾಗೆಯಿಂದ ಅಲ್ಲಾಡ್ಬೇಡ, ಸರಿನಾ? ನಾನೇನ್ ಹೇಳ್ತೇನೋ ಸರಿಯಾಗಿ ಕೇಳಿಸ್ಕೋ. ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್ ನಲ್ಲಿ ಎಲ್ಲಾದ್ರೂ ಅಡ್ಗೋ ಜಾಗ ಇದೆಯಾ? ಲೆಟ್ಸ್ ಕಮ್ ಟು ದ ಟಾಪಿಕ್. ಕಾಫಿನ ಸಿಪ್ನ ಜೊತೆಗೆ ಮೈಂಡ್ ಸ್ಪೀಡ್ ನಲ್ಲಿ ಓಡಕ್ ಶುರು ಮಾಡುತ್ತೆ. ನೆನ್ಪಾಯ್ತು. ವೈಟ್ ಕೇವ್, ಅದ್ರ ಒಳಗೆ. ಸಾಕು ಇಷ್ಟೇ ಸಾಕು. ಕೇವ್ನ ಒಳಗಡೆ ನಾವೇ ಸ್ವತಃ ಹುಡುಕ್ತಿವಿ. ನಿನ್ಗೆ ಕೇವ್ನ ಒಳಗೆ ಹೋಗ್ಲು ಬಹಳ ಅವಸರನಾ? ಕೇಳು ನನ್ ಮಾತು, ಇಲ್ಲ ಅಂದ್ರೆ ಅಳ್ತಾ ಇರ್ತೀಯ ಕೈಕಾಲು ತಲೆ ಮೇಲೆ ಹೊತ್ತು. ಆ ಕೇವ್ನ ಒಳಗೆ ಒಂದು ಉದ್ದವಾದ ಟನಲ್ ಇದೆ, ಅದ್ರ ಒಳಗೆ ನಡೀತಾ ಇರಿ ಅಂದ್ರೇನು? ನಾವ್ ಅದ್ರ ಒಳಗೆ ಬೀಳುವುದು ನಿಮ್ಮ ವೈರಿಗಳು. ನಾನ್ ಏನ್ ಹೇಳುದಂದ್ರೆ, ನೀವು ಟನಲ್ ಒಳಗೆ ಕಾಲು ಇಡುತ್ತಲೇ ಅದು ಲೆಫ್ಟ್ ನಂತೆ ನಿಮ್ಮನ್ನು ತಾನಾಗಿ ನೆಲದ ಒಳಗೆ ಕೊಂಡೊಯ್ಯುತ್ತೆ. ಹೆದರ್ಬೇಡಿ, ಕಾಲಿನ ಅಡಿಯಲ್ಲಿ ಏನೂ ಆಗಲ್ಲ. ಆದ್ರೆ ನೀವು ನಿಮ್ಮ ಗುರಿನ ಖಂಡಿತ ಮುಟ್ತೀರಿ. ಕೆಳಗ್ ಹೋಗಿ ನೀವೊಂದು ಹಿಡನ್ ಫೋರ್ಟ್ ಅನ್ನ ಹುಡುಕ್ಬೇಕು. ಹಿಡನ್ ಫೋರ್ಟ್? ಅಜ್ಜಯ್ಯ ನನ್ಗೊಮ್ಮೆ ತಿಳಿಸಿದ್ರು, ಸನ್ ಸಿಟಿ ಒಳಗೆ ಒಂದು ಹಿಡನ್ ಫೋರ್ಟ್ ಇದೆ, ಆದ್ರೆ ಅದೆಲ್ಲಿದೆ ಇದು ಯಾರಿಗೂ ಗೊತ್ತಿಲ್ಲ. ನಿನ್ನ ಅಜ್ಜಯ್ಯ ನಿಜವನ್ನೇ ಹೇಳಿದ್ರು. ಎಷ್ಟೋ ವರ್ಷಗಳ ಹಿಂದೆ ಸನ್ ಸಿಟಿಯಲ್ಲಿ ಒಂದು ಫೋರ್ಟ್ ಇತ್ತು. ಒಮ್ಮೆ ಭಯಂಕರ ಅರ್ಥಕ್ವೇಕ್ ಬಂತು. ಫೋರ್ಟ್ ಅನ್ನು ಡಿಸ್ಟ್ರಾಯ್ ಮಾಡಿ ಅದನ್ನ ತನ್ನ ಜೊತೆ ನೆಲದ ಒಳಗೆ ಕೊಂಡೋಯ್ತು. ನಿಮ್ಮ ಗೆಳೆಯ ಜಂಗಲ್ನಲ್ಲಿ ಎಲ್ಲೋ ಅಡಗಿದ್ರೆ ಅದು ಕೇವಲ ಅದೇ ಜಾಗ ಆಗಿರ್ಬೇಕು. ಬಟ್ ಬಿ ಕೇರ್ಫುಲ್, ಆ ಕೇವ್ ನ ರಕ್ಷಣೆ ಡೇಂಜರಸ್ ಬಿಗ್ ಲಿಸರ್ಡ್ಸ್ ಮಾಡ್ತಾವೆ. ಬಿಗ್ ಲಿಸರ್ಡ್ಸ್? ಓಕೆ, ಈಗ ನನ್ಗೆ ತುಂಬಾ ನಿದ್ದೆ ಬರ್ತಿದೆ. ಬಾಯ್ ಬಾಯ್, ಟೇಕ್ ಕೇರ್. ಮಿಸ್ ಎನ್ಕ್ವೈರಿ, ವೇಟ್. ಮಲಗೋ ಮೊದಲು ನನ್ನ ಥ್ಯಾಂಕ್ಸ್ ಆದ್ರೂ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಲಾಜರ್ ಸರ್, ನಾವು ಹೊರಡ್ತೀವಿ. ಟೇಕ್ ಕೇರ್. ಕೇವಲ ಇನ್ನು ಸ್ವಲ್ಪವೇ ದೂರಕ್ಕೆ. ಬಹುಶಃ ಮಿಸ್ ಎನ್ಕ್ವೈರಿ ಇದೇ ಕೇವ್ ಬಗ್ಗೆ ಮಾತನಾಡ್ತಿದ್ದಳು. ನಡೀರಿ ಒಳಗ್ ಹೋಗಿ ನೋಡೋಣ. ಇಲ್ಲೇನೋ ಸರಿ ಕಾಣ್ತಿಲ್ಲ. ಮಾಡಿದ್ದುಣ್ಣೋ ಮಾರಾಯ, ನನ್ಗೆ ಈ ಜಾಗ ಸ್ವಲ್ಪನೂ ಸರಿ ಕಾಣ್ತಿಲ್ಲ.
ಸೇನಾಪತಿ ಡ್ರ್ಯಾಗ್ಸ್, ಕೆಲವು ಡ್ರ್ಯಾಗನ್ಸ್ ಕಳಿಸಿ ಸನ್ ಸಿಟಿಯನ್ನ ಭಸ್ಮ ಮಾಡಿಬಿಡು. ಎಲ್ರನ್ನ ಮುಗಿಸ್ಬಿಡು, ಎಲ್ರನ್ನು. ತಡೀರಿ, ಈಗಿನ್ನು 24 ಗಂಟೆ ಆಗಿಲ್ಲ. ನಾವು ಹೆಚ್ಚು ಹೊತ್ತು ಕಾಯುವುದಿಲ್ಲ. ಹೋಗು ಡ್ರ್ಯಾಗ್ಸ್, ಹೋಗು. ಸರಿ ಕಿಂಗ್ ರೋಜಾನ್. ಏನು ಸುದ್ದಿ ನಿಜಾನ? ಹೋಗಿ ಸನ್ ಸಿಟಿಯನ್ನ ನಾಶ ಮಾಡಿಬಿಡಿ. ಯಾರು ಉಳಿಕೂಡ್ದು. ಸುದ್ದಿ ನಿಜಾನ? ಎಸ್ ಸೇನಾಪತಿ ಡ್ರ್ಯಾಕ್ಸ್, ಅಕ್ಷರಶಃ ನಿಜ. Watch India's largest kids library only on Geo Hotstar. Download the app now.